ನವೆಂಬರ್ 23. ದಾರಿಯಲ್ಲಿ ಹಳ್ಳದ ನೀರು ಕುಡಿಯುವನು, ಆದದರಿಂದ ಆತನು ತಲೆ ಎತ್ತುವನು. ಕೀರ್ತನೆಗಳು 110, 7ನೇ ವಚನ. ನಮ್ಮ ಮಹಿಮೆಯುಳ್ಳ ಕರ್ತನು ಪರಲೋಕದ ಆಸ್ಥಾನಗಳಿಂದ ಇಳಿದು ಅನುಭವದ ಹಳ್ಳದಲ್ಲಿ ನೀರು ಕುಡಿಯುವುದು ಮತ್ತು ಆತನು ಅನುಭವಿಸಿ ಸಹಿಸಿಕೊಂಡ ಮತ್ತು ಆ ಮೂಲಕ ದೇವರಲ್ಲಿ ತನ್ನ ವಿಶ್ವಾಸವನ್ನು ಪ್ರದರ್ಶಿಸುವ ಮೂಲಕ ಜ್ಞಾನವನ್ನು ಪಡೆಯುವುದು ಅಗತ್ಯವಿದ್ದರೆ ಅದಕ್ಕೆ ಸಮಾನವಾಗಿ ಆತನ ಶರೀರದ ಎಲ್ಲ ಅಂಗದವರು ಅದೇ ರೀತಿ ಕರ್ತನೊಂದಿಗೆ ರಾಜ್ಯದ ಆಶೀರ್ವಾದಗಳಾದ ಮಹಿಮೆ, ಘನತೆ ಮತ್ತು ಅಮರತ್ವ, ದೈವಿಕ ಸ್ವಭಾವದಲ್ಲಿ ಪಾಲು ಹೊಂದಬೇಕೆಂದು ನಿರೀಕ್ಷಿಸಿದರೆ ಅವರೂ ಸಹ ಹಳ್ಳದಲ್ಲಿ ನೀರು ಕುಡಿಯಬೇಕು ಎಂದು ನಾವು ಗ್ರಹಿಸುತ್ತೇವೆ. ನಮ್ಮ ಪ್ರಿಯ ಬೋಧಕನು ಹಳ್ಳದಲ್ಲಿ ನೀರು ಕುಡಿಯುವ ಸಮಯ ಕಳೆದಿದೆ. ಆದರೂ ಅದರಿಂದ ಪಾಠಗಳು ಮತ್ತು ಪ್ರೋತ್ಸಾಹಗಳು ಸತ್ಯವೇದದ ದಾಖಲೆಗಳಲ್ಲಿ ಈಗಲೂ ನಮ್ಮ ಮುಂದೆ ಇವೆ. ಅನುಭವದ ಹಳ್ಳದಲ್ಲಿ ನೀರು ಕುಡಿಯುವುದು ಈಗ ನಮ್ಮ ಸಮಯವಾಗಿದೆ. ರಾಜ್ಯಕ್ಕಾಗಿ ನಮ್ಮ ಸಿದ್ಧತೆ ಅಗತ್ಯವಾದ ಪಾಠಗಳನ್ನು ಕಲಿಯುವುದು ಅಗತ್ಯವಾಗಿದೆ. ನಾವು ಅನುಭವದ ಹಳ್ಳವನ್ನು ರುಚಿ ನೋಡುವುದು ಮಾತ್ರ ಸಾಲದು. ನಾವು ಏನಾದರೂ ಕೆಲವು ವಿಧೇಯತೆಯನ್ನು ಕಲಿಯುವುದು ಮಾತ್ರ ಸಾಲದು. ಕೆಲವು ಶೋಧನೆಗಳನ್ನು ಸಹಿಸಿಕೊಳ್ಳುವುದು ಮಾತ್ರ ಸಾಲದು. ಕೆಲವು ಸಂದರ್ಭಗಳಲ್ಲಿ ನಾವು ಅನುಭವಿಸಿದ ವಿಷಯಗಳ ಮೂಲಕ ವಿಧೇಯತೆಯನ್ನು ಕಲಿಯುವುದು ಮಾತ್ರ ಸಾಲದು. ತಂದೆಯೇ, ನಿನ್ನ ಚಿತ್ತದಂತೆ ಆಗಲಿ, ನಮ್ಮ ಚಿತ್ತದಂತಲ್ಲ ಎಂದು ನಾವು ಹೇಳುವವರೆಗೂ ನಾವು ಕುಡಿಯುವುದನ್ನು ಮುಂದುವರಿಸಬೇಕು. ನಾವು ಜೀವನ ಪರ್ಯಂತ ಈ ಹಳ್ಳದಲ್ಲಿ ನೀರು ಕುಡಿಯದಿದ್ದರೆ ನಮಗೆ ಮುಂದೆ ಬರಲಿರುವ ಮಹಿಮೆಯಲ್ಲಿ ಪಾಲು ಹೊಂದಲು ಸಾಧ್ಯವಾಗುವುದಿಲ್ಲ. ರೀಪ್ರಿಂಟ್ ನಂಬರ್ 2936. ಎಲ್ಲರಿಗೂ ನಮಸ್ಕಾರ. ದಿ ಡೀಪ್ ಡೈವ್ನ ಇಂದಿನ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಮಸ್ಕಾರ. ಇಂದು ನಾವು ಬೈಬಲ್ನಿಂದ ಕೀರ್ತನೆ 110.7 ಒಂದು ಸಾಲನ್ನು ನೋಡ್ತಾ ಇದ್ದೀವಿ. ಅವನು ದಾರಿಯಲ್ಲಿ ಸಿಕ್ಕುವ ಹಳ್ಳದ ನೀರನ್ನು ಕುಡಿಯುವನು, ಆದ ಕಾರಣ ಅವನು ತನ್ನ ತಲೆಯನ್ನು ಎತ್ತುವನು. ಹೌದು. ನೋಡಕ್ಕೆ ತುಂಬಾ ಸರಳವಾದ ವಾಕ್ಯ. ಹೌದು. ಒಬ್ಬ ದಣಿದ ಯೋಧ ದಾರಿಯಲ್ಲಿ ನೀರು ಕುಡ್ದ, ಶಕ್ತಿ ಬಂತು, ಮುಂದೆ ಹೋದ. ಅಷ್ಟೇ. ತುಂಬಾ ನೇರವಾಗಿದೆ. ಆದ್ರೆ ನಮಗೆ ಸಿಕ್ಕಿರೋ ಈ ಮೂಲ ಸಾಮಗ್ರಿ ಪ್ರಕಾರ ಇದರಲ್ಲೊಂದು ದೊಡ್ಡ ಆಧ್ಯಾತ್ಮಿಕ ರೂಪಕಾನೆ ಇದೆ ಅಂತ ಹೇಳಲಾಗ್ತಿದೆ. ಖಂಡಿತ. ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲ ಸುಳಿವು ಹಳ್ಳ. ಹೌದು. ಸಾಮಾನ್ಯವಾಗಿ ಹಳ್ಳ ಅಂದ್ರೇನೋ ಒಂದು ರಿಫ್ರೆಶ್ಮೆಂಟ್ ಅಲ್ವಾ? ಹೌದು, ಒಂದು ವಿಶ್ರಾಂತಿ. ಆದ್ರೆ ಈ ಮೂಲದ ವ್ಯಾಖ್ಯಾನ ಇದನ್ನ ಸಂಪೂರ್ಣವಾಗಿ ತಿರುಗಿಸಿ ಹಾಕುತ್ತೆ. ನಿಖರವಾಗಿ. ಇಲ್ಲಿಯೇ ಸಮಯ ಆಸಕ್ತಿದಾಯಕ ವಿಷಯ ಶುರುವಾಗೋದು. ಈ ಮೂಲದ ಪ್ರಕಾರ ಆ ಹಳ್ಳ ಅನ್ನೋದು ಏನು? ಅದು ಜೀವನದ ಕಷ್ಟಗಳು, ಪರೀಕ್ಷೆಗಳು, ಸಂಕಟಗಳು. ಓ. ಮತ್ತು ನೀರನ್ನು ಕುಡಿಯೋದು ಅಂದ್ರೆ ಸುಮ್ಮನೆ ಅದನ್ನ ಸಹಿಸಿಕೊಳ್ಳೋದು ಅಂತಲ್ಲ. ಬದಲಿಗೆ ಆ ಅನುಭವಗಳಿಂದಲೇ ಶಕ್ತಿ ಮತ್ತೆ ವಿಧೇಯತೆಯನ್ನ ಕಲಿಯೋದು. ಅಂದ್ರೆ ತಲೆ ಎತ್ತಿ ನಿಲ್ಬೇಕಾದ್ರೆ ಮೊದಲು ಬಗ್ಗಿ ಆ ಕಷ್ಟ ಅನ್ನೋ ಹಳ್ಳದ ವೀರನ್ನೇ ಕುಡಿಬೇಕು ಅಂತನಾ? ಅದೇ ಇದರ ಪಾಯಿಂಟ್. ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಈ ಕಷ್ಟದಿಂದ ಕುಡಿಯೋದು ಯಾಕಿಷ್ಟು ಮುಖ್ಯ? ಹೌದು, ಇಲ್ಲೇ ವಿಷಯ ಇನ್ನೂ ಸ್ಪಷ್ಟವಾಗುತ್ತೆ. ಈ ಮೂಲ ನೇರವಾಗಿ ಯೇಸುವಿನ ಉದಾಹರಣೆಯನ್ನ ಕೊಡುತ್ತೆ. ಓಕೆ. ದೇವರ ಮೇಲಿನ ಸಂಪೂರ್ಣ ನಂಬಿಕೆಯನ್ನ ತೋರಿಸೋಕೆ ಸ್ವತಃ ಯೇಸುವಿಗೂ ಕೂಡ ಈ ಅನುಭವದ ಹಳ್ಳದಿಂದ ಕುಡಿಯೋದು ಅತ್ಯಗತ್ಯವಾಗಿತ್ತು ಅಂತ ವಾದಿಸುತ್ತೆ. ಅಂದ್ರೆ ಅವ್ರಿಗೂ ಇದು ತಪ್ಪಿದ್ದಲ್ಲ? ಖಂಡಿತ ಇಲ್ಲ. ಇದು ಅವರ ಹಿಂಬಾಲಕರಿಗೆ ಒಂದು ಮಾದರಿಯನ್ನ ಹಾಕಿಕೊಟ್ಟಿತು. ಸರಿ. ಇಲ್ಲಿ ವಿಧೇಯತೆ ಅಂದ್ರೆ ಸುಮ್ನೆ ಎಲ್ಲವನ್ನೂ ಒಪ್ಪಿಕೊಳ್ಳೋದು ಅಂತಲ್ಲ. ಅದೊಂದು ಸಕ್ರಿಯ ಪ್ರಕ್ರಿಯೆ. ಹೌದು. ಕಷ್ಟ ಬಂದಾಗಲೂ ತನ್ನ ಇಚ್ಛೆಯನ್ನ ದೈವಿಕ ಇಚ್ಛೆಯೊಂದಿಗೆ ಜೋಡಿಸಿಕೊಳ್ಳೋದು.
ಓಕೆ, ಹಾಗಾದ್ರೆ ನಾಯಕನಿಗೆ ಈ ದಾರಿ ಅನಿವಾರ್ಯವಾಗಿದ್ರೆ ಆತನ ಹಿಂಬಾಲಕರಿಗೂ ಅದೇ ದಾರಿ ಅಂತಾಯ್ತು. ನಿಖರವಾಗಿ. ನಾನು ಹೇಳಿದಂತೆ ಮಾಡಿ ನಾನು ಮಾಡದಂತೆ ಅಲ್ಲ ಅನ್ನೋ ಥರ ಇಲ್ಲ. ಖಂಡಿತ ಇಲ್ಲ. ಅದಕ್ಕೆ ಈ ಮೂಲದಲ್ಲಿ ಅನುಯಾಯಿಗಳನ್ನ ಆತನ ದೇಹದ ಸದಸ್ಯರು ಅಂತ ಕರೆಯೋದು. ಓ ಹಾಗೇ. ಸೊ ತಲೆಗೆ ಆದ ಅನುಭವ ಅದು ದೇಹದ ಭಾಗವಾಗಲೇಬೇಕು. ಈ ಲಾಜಿಕಲ್ ಆಗಿದೆ. ಮತ್ತೆ ಇದಕ್ಕೆ ಒಂದು ಸ್ಪಷ್ಟ ಉದ್ದೇಶನೂ ಇದೆ. ಇದು ಸುಮ್ನೆ ಅನುಭವಿಸೋ ಕಷ್ಟ ಅಲ್ಲ. ಏನದು ಉದ್ದೇಶ? ಇದರ ಗುರಿ ರಾಜ್ಯದ ಆಶೀರ್ವಾದಗಳನ್ನ ಅಂದ್ರೆ ಮಹಿಮೆ, ಗೌರವ ಮತ್ತೆ ಆ ದೈವಿಕ ಸ್ವಭಾವ ಅಂತ ಏನಿದೆ ಅದನ್ನ ಪಡೆಯೋಕೆ ಸಿದ್ಧರಾಗೋದು. ಅಂದ್ರೆ ಇದು ಜೀವನದಲ್ಲಿ ಒಮ್ಮೆ ಬಂದು ಹೋಗೋ ಪರೀಕ್ಷೆಯಲ್ಲ? ಇಲ್ಲವೇ ಇಲ್ಲ. ಈ ಮೂಲದ ಪ್ರಕಾರ ನಾವು ಕುಡಿಯುತ್ತಲೇ ಇರಬೇಕು ಅಂತ ಹೇಳಲಾಗ್ತಿದೆ. ಇದು ನಿರಂತರ ಪ್ರಕ್ರಿಯೆ. ಹೌದು. ಇದು ಕೇಳೋಕೆ ತುಂಬಾ ದಣಿಸೋ ಹಾಗೆ ಅನ್ಸುತ್ತೆ. ಹೌದು, ಧಣಿಸುವಂಥದ್ದೇ. ಮೂಲ ಕೂಡ ಇದನ್ನ ಸುಲಭ ಅಂತ ಎಲ್ಲೂ ಹೇಳಿಲ್ಲ. ಸರಿ. ಇದರ ಅಂತಿಮ ಗುರಿ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂತ ಪ್ರಾಮಾಣಿಕವಾಗಿ ಹೇಳಬಲ್ಲ ಒಂದು ಮನಸ್ಥಿತಿಯನ್ನ ತಲುಪೋದು. ಒಂದು ಸಂಪೂರ್ಣ ಸಮರ್ಪಣೆ. ಹೌದು. ಮತ್ತು ಇಲ್ಲೇ ಈ ಮೂಲ ಒಂದು ಕಠಿಣ ಎಚ್ಚರಿಕೆಯನ್ನು ಕೊಡುತ್ತೆ. ಏನದು? ಕಠಿಣವಾದ ನಿಲುವು. ಹೌದು. ಇದನ್ನೊಂದು ಚೌಕಾಸಿ ಮಾಡಲಾಗದ ನಿಯಮದಂತೆ ಚಿತ್ರಿಸಲಾಗಿದೆ. ಈ ವ್ಯಾಖ್ಯಾನ ತುಂಬಾ ಶಕ್ತಿಯುತವಾಗಿದೆ. ಆದರೆ ಇದೇ ವಾಕ್ಯವನ್ನು ನಾವು ಬೇರೆ ರೀತಿ ನೋಡ್ಬೋದಲ್ವಾ? ಖಂಡಿತ. ಅಂದ್ರೆ ಒಬ್ಬ ಯೋಧ ಸುದೀರ್ಘ ಪ್ರಯಾಣದಲ್ಲಿ ಶಕ್ತಿಗುಂದಬಾರದು, ಅದಕ್ಕೆ ನೀರು ಕುಡಿಬೇಕು ಅಂತ ಸರಳವಾಗಿ ಅರ್ಥೈಸ್ಬೋದು. ಹೌದು, ಅದು ಸಾಮಾನ್ಯ ಅರ್ಥ. ಆದರೆ ಈ ಮೂಲ ನಮ್ಮನ್ನ ಒಂದು ಆಳವಾದ ರೂಪಕಾರ್ಥದ ಕಡೆಗೆ ತಳ್ತಿದೆ. ಅದೇ ಇದರ ತಿರುಳು. ಕಷ್ಟಗಳನ್ನ ಒಂದು ಶಾಪವೆಂದು ಭಾವಿಸೋ ಬದಲು ಅದನ್ನು ಪಯಣದ ಒಂದು ಅವಶ್ಯಕ ಮತ್ತೆ ಉದ್ದೇಶಪೂರ್ವಕ ಭಾಗ ಅಂತ ನೋಡೋ ದೃಷ್ಟಿಕೋನದ ಬದಲಾವಣೆ. ದಾರಿಯಲ್ಲಿ ಸಿಗೋ ಹಳ್ಳ ದಾರಿ ತಪ್ಸಲ್ಲ, ಅದೇ ದಾರಿ ಅಂತ. ನಿಖರವಾಗಿ. ಹಾಗಾದ್ರೆ ಈ ಆಳವಾದ ವಿಶ್ಲೇಷಣೆಯಲ್ಲಿ ಒಂದು ಸರಳ ವಾಕ್ಯವನ್ನ ಹೇಗೆ ಜೀವನದ ಕಷ್ಟಗಳನ್ನ ಸ್ವೀಕರಿಸಿ ಅದರಿಂದಲೇ ಶಕ್ತಿ ಕಲಿಯುವ ಒಂದು ರೂಪಕವಾಗಿ ನೋಡ್ಬೋದು ಅಂತ ನೋಡಿದ್ವಿ. ಹೌದು. ಇದರ ಪ್ರಮುಖ ಅಂಶ ಅಂದ್ರೆ ಆಧ್ಯಾತ್ಮಿಕ ಪ್ರಗತಿಗಾಗಿ ಈ ಅನುಭವಗಳು ನಿರಂತರ ಮತ್ತು ಅತ್ಯಗತ್ಯ ಅನ್ನೋದು. ಹೌದು. ಕೇಳುಗರು ಆಲೋಚಿಸಲು ಇಲ್ಲೊಂದು ವಿಷಯವಿದೆ. ಹೇಳಿ. ಈ ಮೂಲ ಕಷ್ಟದ ಪ್ರಕ್ರಿಯೆಯನ್ನ ಭವಿಷ್ಯದ ಪ್ರತಿಫಲದೊಂದಿಗೆ ಜೋಡಿಸುತ್ತೆ. ಆದ್ರೆ ನಾವು ಇದನ್ನ ಇಂದಿನ ದಿನಕ್ಕೆ ಅನ್ವಯಿಸಿದ್ರೆ ಅಂದ್ರೆ ಇಂದಿನ ಸವಾಲುಗಳು, ಕೆಲ್ಸದಲ್ಲಿನ ಒತ್ತಡ, ವೈಯಕ್ತಿಕ ಸಂಘರ್ಷ ಇವೆಲ್ಲ ನಮ್ಮ ಜೀವನಕ್ಕೆ ಅಡ್ಡಿಯಂತ ಭಾವಿಸದೆ ನಾಳೆಗೆ ನಮ್ಮನ್ನು ಬಲಪಡಿಸಲು ನಾವು ಕುಡಿಯಲೇಬೇಕಾದ ಹಳ್ಳದ ನೀರು ಅಂತ ಪರಿಗಣಿಸಿದ್ರೆ ಆ ಕಷ್ಟಗಳಿಗೆ ನಾವು ಸ್ಪಂದಿಸುವ ರೀತಿ ಮತ್ತು ಅವುಗಳನ್ನ ಎದುರಿಸುವ ನಮ್ಮ ದೃಷ್ಟಿಕೋನ ಹೇಗೆ ಬದಲಾಗಬಹುದು?